ನಮ್ಮ ಗಮನಕ್ಕೂ ಬಂದಿದೆ. ಸರಗೂರಲ್ಲಿ, ಕೋಟೆ ಕಡೆ, ಗುಂಡ್ಲುಪೇಟೆ ಕಡೆನೂ ಕೂಡ ಇವತ್ತು ನಮ್ಮ ಹೋರಾಟ ಪ್ರತಿಭಟನೆಯೂ ಕೂಡ ಅದೇ ನಿಟ್ಟಿನಲ್ಲಿ ಅಲ್ಲಿ ನಡೀತಾ ಇದೆ. ಒಂದು ನೀರು ತುಂಬಿಸೋ ದೃಷ್ಟಿಯಲ್ಲಿ ಮತ್ತು ಇದು ಈ ಹುಲಿ ಮಾನವ ಸಂಘರ್ಷ ದೃಷ್ಟಿಯಲ್ಲಿ ನಡೀತಾ ಇದೆ. ಒಂದಂತೂ ಸತ್ಯ, ಅರಣ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕಾಗಿದೆ. ನಮ್ಮ ಕೊಡಗಲ್ಲಿ ನೋಡ್ತೀವಿ, ಅಲ್ಲಿ ಆನೆ ದಾಳಿಗಳು ಜಾಸ್ತಿ ಆಗುತ್ತೆ. ಹುಲಿಗಳು ಇದ್ದಾವೆ, ಕಾಫಿ ತೋಟಗಳು ಒಳಗೆ ಬರ್ತಾ ಇದ್ದಾವೆ. ಸದ್ಯ ಅಲ್ಲಿ ಏನೋ ಹುಲಿಯ ಒಂದು ದಾಳಿ ಆಗಿಲ್ಲ, ಆದರೆ ಆನೆ ದಾಳಿಗಳು ನಿರಂತರವಾಗಿ ಆಗ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿರಂತರವಾಗಿ ತಕ್ಷಣವೇ ಸ್ಪಂದಿಸಬೇಕಾಗಿದೆ. ಅವ್ರಿಗೆ ದತ್ತಾಂಶಗಳಿದ್ದಾವೆ, ಎಷ್ಟು ಹುಲಿಗಳಿದ್ದಾವೆ, ಎಷ್ಟು ಆನೆಗಳಿದ್ದಾವೆ, ಯಾವುದು ಸಮಸ್ಯೆ ಹುಲಿಗಳು, ಯಾವುದು ಸಮಸ್ಯೆ ಆನೆಗಳು ಅಂತ ಅವ್ರಿಗೆ ಗೊತ್ತೇ ಇದೆ. ಆ ನಿಟ್ಟಿನಲ್ಲಿ ಅವರು ಯಾವುದು ಹಿಡಿಬೇಕು, ಯಾವ್ದನ್ನ ನಾವು ಸ್ಥಳಾಂತರ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಅವರು ತಕ್ಷಣವೇ ಅದಕ್ಕೆ ಸ್ಪಂದಿಸಬೇಕಾಗಿರೋದು ಅತ್ಯವಶ್ಯ. ಇದು ತಕ್ಷಣವಾದಂಥ ತಗೋಬೋದಂಥ ಕ್ರಮ. ನಾವು ಈಗ ಶಾಶ್ವತವಾಗಿ ನಾವು ಪರಿಹಾರ ಬೇಕಂದರೆ ಒಂದು ಕ್ಯಾರಿಂಗ್ ಕೆಪಾಸಿಟಿ, ಎಷ್ಟು ಸಂಖ್ಯೆ ಆಗಿದೆ ಹುಲಿದು, ನಮ್ಮ ಎಷ್ಟು ಅರಣ್ಯ ಇದೆ, ಆ ಅರಣ್ಯ ಎಷ್ಟು ಹುಲಿಗಳನ್ನ ನಾವು ಅಲ್ಲಿ ಬದುಕ್ಬೋದು ಅಂತ ಒಂದು ಅಧ್ಯಯನ ನಡಿಬೇಕಾಗಿದೆ. ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಹೇಳ್ತೀವಿ. ಆ ಒಂದು ಸಂಶೋಧನೆ ಎಲ್ಲೂ ಮಾಡಿಲ್ಲ. ರಾಜ್ಯ ಸರ್ಕಾರ ಅದನ್ನ ಮಾಡಬೇಕಾಗಿದೆ. ಮತ್ತು ಒಂದು ವೇಳೆ ಇದು ಓವರ್ ಕನ್ಸರ್ವೇಷನು ಆಗ್ತಾಯಿದೆ. ಇಡೀ ಇತಿಹಾಸದಲ್ಲಿ ಕೆರೆ ತುಂಬಿಸೋದು ಇತ್ಯಾದಿ ಎಲ್ಲೂ ಆಗ್ತಾ ಇರಲಿಲ್ಲ. ಅದು ಇದು ನೋಡಿ ಭಾವನಾತ್ಮಕವಾಗಿ ನಾವು ಮಾತಾಡಿದ್ರೆ ಇದು ನನಗೂ ವಿರೋಧ ಮಾಡ್ತಾರೆ. ಯಾಕೆಂದರೆ ಕೆರೆ ತುಂಬಿಸೋದು ಒಳ್ಳೆಯದು, ಅವ್ರಿಗೆ ನೀರು ಬೇಕು, ಪ್ರಾಣಿಗಳಿಗೆ ಇತ್ಯಾದಿ 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 ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ನೋಡೋಕ್ಕೆ ಹೋದರೆ ಏನು ನೇಚರಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ನಾವೇನು ಹೋಗ್ಬಿಟ್ಟು ನಮ್ಮ ಕೈ ಹಾಕೋ ಅವಶ್ಯಕತೆ ಇಲ್ಲ. ಆ ನೇಚರ್ಗೆ ಅದು ಕಾಪಾಡುತ್ತೆ. ಪ್ರಕೃತಿಗೆ ಕಾಪಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಓವರ್ ಕನ್ಸರ್ವೇಷನ್ ಬೇಕಾಗಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಎಲ್ಲ ಕಡೆ ಸೋಲಾರ್ ಪಂಪ್ ಹಾಕಿ ಒಂದು ನೀರು ಪಂಪ್ ಹಾಕೋದು ಸಮ್ಮರ್ ಟೈಮಲ್ಲೂ ಕೂಡ ಇದೆಲ್ಲ ಬೇಕಾಗಿಲ್ಲದಕ್ಕಂಥದ್ದು. ನೀವು ಬೇಕಾದರೆ ತಜ್ಞರಿಗೆ ಕೇಳಿ, ಅರಣ್ಯ ಒಂದು ಸಂರಕ್ಷಣೆ ಮಾಡೋರು ತಜ್ಞರಿಗೆ ಕೇಳಿ. ಓವರ್ ಕನ್ಸರ್ವೇಷನ್ನು ನಮ್ಮಲ್ಲಿ ಆಗ್ತಾಯಿದೆ. ಹುಲಿಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಅರಣ್ಯಲ್ಲೇ ಆಗ್ತಿದೆ. ನಮ್ಮ ಅರಣ್ಯಗಳು ಟೈಗರ್ ರಿಸರ್ವ್ ಅಂದರೆ ಹುಲಿಗೆ ಮೀಸಲಿಟ್ಟಿರುವಂಥದ್ದು ಏನು ಪ್ರದೇಶಗಳಿದೆ, ಒಳ್ಳೆಯ ಒಂದು ಹೋರಾಟ ಆಗ್ತಾಯಿದೆ. ಅದಕ್ಕಾಗಿ ಅಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆದರೆ ಏನಾಗಿದೆ, ಆ ಅರಣ್ಯ ಅಲ್ಲಿ ಇರುವಂಥದ್ದು ಜಾಗದಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಸಹಜವಾಗಿ ಆಚೆ ಬರ್ತಾಯಿದೆ. ಸೊ ಈ ದಾಳಿಗಳು ಆಗ್ತಾಯಿದೆ. ಸೊ ನಿಮ್ಗೆ ಶಾಶ್ವತವಾದ ಪರಿಹಾರ ಬೇಕಾಗಿದೆ, ತಕ್ಷಣವೇ ಒಂದು ಪರಿಹಾರ ಬೇಕಾಗಿದೆ. ಈ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಒಂದು ಒಳ್ಳೆಯ ಯೋಜನೆ ರೂಪಿಸಬೇಕಾಗಿರೋದು ಅತ್ಯವಶ್ಯ. ಜೊತೆಗೆ ಹೇಗೆ ಅದಕ್ಕೆ ಹುಲಿ ಸಂಖ್ಯೆ ಹೇಗೆ ಜಾಸ್ತಿ ಆಗುತ್ತೆ ನೋಡಿ. ಅಕ್ರಮ ರೆಸಾರ್ಟ್ಗಳು ಪ್ರಕೃತಿ ಮೇಲೆ ಒಂದು ಸಮಸ್ಯೆ ಆಗುವಂಥದ್ದು ಹೊರತು ಹುಲಿಗಳ ಮೇಲೆ ಅಥವಾ ಹುಲಿ ದಾಳಿಗಳು ಹೆಚ್ಚಿಸ್ತಾ ಇದೆ ಅಂತ ಯಾವುದೇ ಒಂದು ಲಿಂಕ್ ಇದೆ ಅಂತ ನಾನು ಎಲ್ಲೂ ಕೇಳಿಲ್ಲ. ಸಫಾರಿಗಳು ಹೆಚ್ಚಿಸೋ ದೃಷ್ಟಿಯಲ್ಲೂ ಕೂಡ ಎಲ್ಲೂ ಇದು ಹುಲಿಗಳ ದಾಳಿ ಹೆಚ್ಚಿಸ್ತಾ ಇದೆ ಅಂತ ಲಿಂಕ್ ಇಲ್ಲ. ಒಂದು ನೀವು ನೋಡಬೇಕಾಗಿರೋದು, ನಮ್ಮದು ಅರಣ್ಯ ಪ್ರದೇಶ ಬಂಡೀಪುರಲ್ಲೇ ಸುಮಾರು 800ರಿಂದ 1001 ಸ್ಕ್ವೇರ್ ಕಿಲೋಮೀಟ್ರ್ ಇದೆ. ಅದರಲ್ಲಿ ಬರೀ 150 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಸಫಾರಿ ನಡೆಯೋದು, ಟೂರಿಸಮ್ ಝೋನ್ ಅಂತ ಗುರುತಿಸಲಾಗಿದೆ. ಬಾಕಿದೆಲ್ಲ ಕೋರ್. ಅಲ್ಲಿ ಯಾವುದೇ ಒಂದು ಮನುಷ್ಯರ ಒಂದು ಸೆಟಲ್ಮೆಂಟು ಇಲ್ಲ. ಕೆಲವು ಕಡೆ ಇವರು ಬುಡಕಟ್ಟು ಜನಾಂಗ ಇರ್ಬೋದು, ಆದರೆ ಅದು ಬಿಟ್ಟರೆ ಸಾಮಾನ್ಯವಾಗಿ ಯಾರೂ ಇಲ್ಲ. ಆ್ಯಂಡ್ ಅವರು ಸಾವಿರಾರು ವರ್ಷದಿಂದ ಅಲ್ಲೇ ಇದ್ದು ಅವರು ಒಂದು ರೀತಿ ಅರಣ್ಯ ಪ್ರಕೃತಿ ಜೊತೆಗೇ ಅವ್ರನ್ನ ಹೊಂದಾಣಿಕೆ ಇರುವಂಥದ್ದು ಒಂದು ಸಮುದಾಯ. ಅದಕ್ಕಾಗಿ ಇದರಿಂದಾನೇ ಇದರ ಪರಿಣಾಮ ಜಾಸ್ತಿ ಆಗ್ತಾಯಿದೆ ಅಂತ ನಾನೇನು ಯಾವುದೇ ಒಂದು ಸಂಶೋಧನೆ ಅಥವಾ ಅಧ್ಯಯನ ನಾನು ಕೇಳಿಲ್ಲ. ಒಂದಂತೂ ನಿಜ, ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅದರಿಂದ ಆಚೆಗೆ ಬರ್ತಾಯಿದ್ದಾವೆ. ಮತ್ತು ಜೊತೆಗೆ ಈ ಲ್ಯಾಂಟನ್ನ ಮತ್ತು ಅಲ್ಲಿರುವಂಥದ್ದು ಏನು ಅನೇಕ ಇದು ಈ ವೀಡ್ಗಳು ಮತ್ತು ಯಾವ್ಯಾವ ಬೇರೆ ಕಡೆಯಿಂದ ವಿದೇಶದಿಂದ ಬಂದಿರುವಂಥ ತಳಿಗಳು ಅದನ್ನ ತೆಗಿಬೇಕಾಗಿದೆ. ಯಾಕೆಂದರೆ ನಮ್ಮ ಏನು ಪ್ರಾಣಿ ಪಕ್ಷಿಗಳಿದ್ದಾವೆ ಅದು ತಿನ್ನಲ್ಲ. ಸೊ ಅದಕ್ಕಾಗಿ ಅದು ಹೆಚ್ಚಿನ ಒಂದು ಮಟ್ಟದಲ್ಲಿ ವಿಸ್ತಾರವಾಗಿ ಬೆಳೀತಾ ಇದ್ದಾವೆ. ಲಾಂಟಾನ ಅಂತೂ ನೀವು ಲೆಕ್ಕ ಇಲ್ಲದೆ ಒಂದು ನೀವು ಫೀಲ್ಡ್ ಅದು ಗ್ರೀನ್ ಡೆಸರ್ಟ್ ಅಂತ ಕರೀತಾರೆ, ಅದು ಬೆಳೀತಾ ಇದೆ. ಅದನ್ನ ತೆಗೆದು ಗ್ರಾಸ್ಲ್ಯಾಂಡ್ ಮಾಡಿದ್ರೆ ಇದೇನು ನಮ್ಮ ಜಿಂಕೆಗಳು, ಸಾಂಬಾರು ಇತ್ಯಾದಿ ಎಲ್ಲ ಒಳಗೆ ಇರ್ತವೆ, ಹುಲಿಗಳು ಒಳಗೆ ಇರ್ತವೆ. ಇದು ಹುಲಿ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಅದು ಬೇರೆದು. ಬಟ್ ಈ ಥರ ಒಂದು ನಿಯಂತ್ರಣ ಮಾಡೋಕ್ಕೆ ಒಂದು 10 ವರ್ಷ ಆದರೂ ಅದು ಒಂದು ರೀತಿ ನಿಯಂತ್ರಣ ಆಗುತ್ತೆ. ನೋಡಿ, ಪರಿಹಾರಗಳು ಬೇಕಾದಷ್ಟಿದೆ. ಇದು ಅರಣ್ಯ ಅಧಿಕಾರಿಗಳಿಗೆ ಆಗಲೇ ಗೊತ್ತಿದೆ, ನಾವೇನು ಹೇಳೋ ಅವಶ್ಯಕತೆ ಇಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಅದು ಅವರು ಒಳ್ಳೆಯ ರೀತಿಯಲ್ಲಿ ಇದು ಕ್ರಮ ತಗೋಬೇಕಾಗಿರೋದು ಅತ್ಯವಶ್ಯ. ಅವರು ತಗೊಳ್ಳಿ, ನಾವು ಕೂಡ ಅವ್ರ ಪರ ಇದ್ದೀವಿ, ರೈತರ ಪರನೂ ಇದ್ದೀವಿ. ಈ ನಿರ್ದಿಷ್ಟವಾಗಿ ಯಾವುದು ಸಮಸ್ಯೆ ಹುಲಿಗಳಿದೆ ಅದನ್ನ ಹಿಡಿಲೇಬೇಕಾಗಿದೆ. ಅದಕ್ಕೇನು ಪರಿಹಾರ ಇಲ್ಲ.